ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ಜಾಗೃತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಒಂದು ವಿಶೇಷವಾದ ಮಾಹಿತಿ. ಯಾಕೆ ಅಂದ್ರೆ ನಾನು ಎಷ್ಟೋ ಜನ ನೋಡ್ತಾ ಇರ್ತೀನಿ, ಅವ್ರಿಗೆ ಯಾವ ತರ ಹ್ಯಾಬಿಟ್ ಇರುತ್ತೆ ಅಂದ್ರೆ, ಒಂದು ಬ್ಯಾಂಕ್ ಲೋನ್ ಸಿಕ್ತು ಅಂದ್ರೆ ತಗೊಂತಾನೆ ಇರ್ತಾರೆ. ಸೊ ಈ ವಿಷಯವಾಗಿ ಮಾತಾಡೋದಕ್ಕೆ ನಾನು ನಿಮ್ ಜೊತೆ ಗುರುದತ್ತ ಟ್ರೆಡಿಷನಲ್ ರೇಖಿ ಪ್ರಾಕ್ಟೀಷನರ್ ಹಾಗೂ ವಾಸ್ತು ಕನ್ಸಲ್ಟೆಂಟ್ ನಿಮ್ಮ ಜೊತೆ ಇದ್ದೀನಿ. ನೋಡಿ, ಹೇಳಿದೀನಿ ಬ್ಯಾಂಕ್ ಲೋನ್ಸ್ ತಗೊಳ್ಳುವಂತ ಚಟ ಅಂದ್ರೆ ಇಲ್ಲಿ ತಗೊಳ್ತಾ ಇರ್ತಾರೆ, ಮತ್ತೆ ಇನ್ನೊಂದ್ ಕಡೆ ತೀರಿಸ್ತಾ ಇರ್ತಾರೆ, ಇಲ್ಲಿ ತಗೊಂತಾ ಇರ್ತಾರೆ, ಇನ್ನೊಂದ್ ಕಡೆ ತೀರಿಸ್ತಾ ಇರ್ತಾರೆ. ಸೊ ಇದೊಂದು ಅಡಿಕ್ಷನ್ ಆಗ್ಬಿಟ್ಟಿರುತ್ತೆ ಅವ್ರಿಗೆ. ಅವ್ರು ಬೇಡ ಅಂದ್ರೂ ಅದು ಆಗ್ತಾ ಇರುತ್ತೆ. ಯಾಕೆ ಆಗ್ತಾ ಇರುತ್ತೆ ಈ ರೀತಿಯಾದ ಸಮಸ್ಯೆ? ಯಾವ ವಾಸ್ತುವಿನ ಒಂದು ಭಾಗದಿಂದ ಆಗುತ್ತೆ? ಮನೆಯಲ್ಲಿ ವಾಸ್ತು ಸರಿಗಿಲ್ಲ ಅಂದ್ರೆ ಯಾವಕ್ಕೆ ಈ ರೀತಿ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಮುಂದೆ ಯಾವ ವಿಷಯವಾಗಿ ಮಾತಾಡಬೇಕು ಅನ್ನೋದನ್ನು ಕೂಡ ನೀವು ನನಗೆ ಕಮೆಂಟ್ ನಲ್ಲಿ ತಿಳಿಸ್ಕೊಟ್ರೆ ಖಂಡಿತ ಅನುಕೂಲ ಆಗುತ್ತೆ. ಮುಂದೆ ಆ ವಿಷಯವಾಗಿ ನಾನು ಮಾತಾಡ್ತೀನಿ, ನಿಮಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾ. ಸೊ ಇಲ್ಲಿ ಯಾವ ಈ ಮನೆಯ ಯಾವ ಈ ಭಾಗಗಳಲ್ಲಿ ಸಮಸ್ಯೆ ಉಂಟಾಗಿದ್ರೆ ನಾವು ಮತ್ತೆ ಮತ್ತೆ ಬ್ಯಾಂಕ್ ಲೋನ್ ತಗೊಂತಾ ಇರ್ತೀವಿ ಅನ್ನೋದನ್ನ ನೋಡೋಣ. ಮೊದಲಿಗೆ ಹೇಳೋದಾದ್ರೆ, ನಾರ್ತ್, ನಾನು ಒಂದು ನಿವೇಶನವನ್ನ ತಗೊಂಡ್ರೆ, ಒಂದು ಮನೆಯ ನಿವೇಶನ, ಅದನ್ನ 9 ಭಾಗ ಮಾಡಿದ್ರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಹಾಕೊಂಡಿದೀನಿ. ಇದು ನಾರ್ತ್ ಈಸ್ಟ್, ಇದು ಸೌತ್ ಈಸ್ಟ್, ಇದು ಸೌತ್ ವೆಸ್ಟ್, ಇದು ನಾರ್ತ್ ವೆಸ್ಟ್ ಅಂತ ಹಾಕೊಂಡಿದೀನಿ. ಸೊ ಇಲ್ಲಿ ಉತ್ತರ ದಿಕ್ಕಿಗೆ ಸಂಬಂಧಪಟ್ಟಿದ್ದು, ಉತ್ತರದಲ್ಲಿ ಕುಬೇರನ ಅಧಿಪತಿ. ನಮಗೆ ದುಡ್ಡು ಬರೋದು, ಏನೇ ಬರಬೇಕಿದ್ರು ದುಡ್ಡು, ನಾನು ಎಲ್ಲಿ ಸಂಪಾದನೆ ಮಾಡಕ್ ಹೋದ್ರು ನನಗೆ ದುಡ್ಡು ಬರಬೇಕು ಅಂದ್ರೆ ಈ ಎನರ್ಜಿ, ಈ ಜಾಗದಲ್ಲಿ ಎನರ್ಜಿ ಸಂಪೂರ್ಣವಾಗಿ ಶುಚಿಯಾಗಿ ಇರಬೇಕು. ಯಾವಾಗ ಈ ಜಾಗದಲ್ಲಿ ಸಮಸ್ಯೆ ಬರುತ್ತೆ, ಕೆಲವ್ರ ಮನೇಲಿ ನಾನು ನೋಡಿದೀನಿ, ಉತ್ತರದಲ್ಲಿ ಅಡಿಗೆ ಮನೆ, ಯಾವುದೇ ಕಾರಣಕ್ಕೂ ಉತ್ತರದಲ್ಲಿ ಅಡಿಗೆ ಮನೆ ಹಾಕಬಾರದು. ಉತ್ತರದಲ್ಲಿ ಅಡಿಗೆ ಮನೆ ಹಾಕಿದ್ರದ್ದು ಖಂಡಿತವಾಗ್ಲೇ ಸಮಸ್ಯೆ ಆಗೇ ಆಗುತ್ತೆ. ಯಾವ ರೀತಿ ಸಮಸ್ಯೆ? ಇಲ್ಲಿ ಫೈರ್ ಎಲಿಮೆಂಟ್ ಶುರು ಆಗುತ್ತೆ. ಇಲ್ಲಿ ಫೈರ್ ಎಲಿಮೆಂಟ್ ಇರಬಾರ್ದು. ಕುಬೇರನನ್ನ ಅಂದ್ರೆ ದುಡ್ಡನ್ನ ಸುಡುವಂತಹ ಒಂದು ಪ್ರಕ್ರಿಯೆ ನಡೀತಿರುತ್ತೆ. ಎಷ್ಟು ದುಡ್ಡು ತಗೊಂಡ್ರು ಇಲ್ಲಿ ಏನಾಗುತ್ತೆ, ಮೇನ್ಲಿ ನಾನು ಎಷ್ಟು ದುಡಿತೀನೋ ಅದ್ರ 4ರಷ್ಟು ಖರ್ಚಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಅನಾರೋಗ್ಯದಿಂದ ಖರ್ಚು ಮಾಡ್ಕೊಬಹುದು, ಅಥವಾ ಒಂದು ವ್ಯಾಪಾರ ಮಾಡ್ತಾ ಇದೀನಿ, ವ್ಯಾಪಾರಕ್ಕೋಸ್ಕರ ಖರ್ಚು ಮಾಡ್ಕೊಬಹುದು. ಈ ರೀತಿಯಾದ ಹಲವಾರು ಸಮಸ್ಯೆಗಳು ಈ ನಾರ್ತ್ ಜಾಗ ತಂದು ಕೊಡುವಂತಹ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಇನ್ನೊಂದು ಬಂದು ಸೌತ್ ವೆಸ್ಟ್. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಮೇನ್ ಡೋರ್ ಇಲ್ಲಿ ಚಿಕ್ಕದಾಗಿ ಇಟ್ಬಿಟ್ಟಿರ್ತಾರೆ, ನಾರ್ತ್ ಅಲ್ಲಿ ಅಥವಾ ಈಸ್ಟ್ ಅಲ್ಲಿ, ನಾರ್ತ್ ಈಸ್ಟ್ ಅಲ್ಲಿ ಎಲ್ಲ ಒಂದು ಚಿಕ್ಕದಾಗಿ ಮೇನ್ ಡೋರ್ ಇಟ್ಬಿಟ್ಟು ಈ ಜಾಗ ಸಂಪೂರ್ಣವಾಗಿ ದೊಡ್ಡ ದೊಡ್ಡ ಕಿಟಕಿಗಳನ್ನ ಸ್ಥಾಪನೆ ಮಾಡ್ಬಿಟ್ಟಿರ್ತಾರೆ, ಅಥವಾ ಹಿತ್ತಲನ್ನ ತಂದು ಇಲ್ಲಿ ಹಾಕಿರ್ತಾರೆ. ಸೊ ಈ ರೀತಿ ಹಾಕದಾಗ್ಲೂ ಕೂಡ ಮನೆಯಲ್ಲಿ ದುಡ್ಡು ಬರೋದು ಕಡಿಮೆ ಆಗುತ್ತೆ, ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ, ಸಾಧ್ಯತೆಗಳಿರುತ್ತೆ. ಸೊ ಇದು ಸೌತ್ ವೆಸ್ಟ್ ನಲ್ಲಿ ಇನ್ನೊಂದು ಏನ್ ಮಾಡ್ತಾರೆ ಕೆಲವರು ತಪ್ಪು, ಬೋರ್ವೆಲ್ ಹಾಕುವಂತಹ ಸಾಧ್ಯತೆಗಳು. ಈಗ ಎಷ್ಟೋ ಜನಕ್ಕೆ ಎಜುಕೇಶನ್ ಅದ್ರ ಬಗ್ಗೆ ಸಿಕ್ಕಿದೆ. ಆದಷ್ಟು ನಾವು ನಾರ್ತ್ ಈಸ್ಟ್ ನಲ್ಲಿ ಮತ್ತೆ ಈಸ್ಟ್ ಈ ಭಾಗದಲ್ಲಿ ಅಥವಾ ಈ ಭಾಗದಲ್ಲಿ ನಾವು ಬೋರ್ವೆಲ್ ಅಥವಾ ಸಂಪನ್ನ ಮಾಡಿಸ್ಬೇಕು ಅಂತ ಕೆಲವರು ಗೊತ್ತಿಲ್ದಂಗೆ, ಹಳೆ ಕಾಲದವ್ರು ಇರ್ಬೋದು ಅಥವಾ ನಾನು ವಾಸ್ತುನೇ ನಂಬಲ್ಲ ಅನ್ನೋರು ಈ ಜಾಗದಲ್ಲಿ ಬೋರ್ವೆಲ್ ಹಾಕ್ಸ್ಬಿಟ್ಟಿರ್ತಾರೆ ಅನಿವಾರ್ಯ ಕಾರಣಗಳಿಂದ, ಅಥವಾ ಸಂಪು ಮಾಡಿಸ್ಬಿಟ್ಟಿರ್ತಾರೆ. ಖಂಡಿತವಾಗ್ಲೂ ಅವರಿಗೂ ಮತ್ತೆ ಮತ್ತೆ ಲೋನ್ ತಗೊಳ್ಳುವಂತಹ ಅಭ್ಯಾಸಗಳು ಶುರು ಆಗ್ತವೆ. ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ಪ್ರಯತ್ನ ಪಟ್ಟರು ಅವ್ರಿಗೆ ಲೋನ್ ತೀರ್ಸ್ಲಿಕ್ಕಾಗಲ್ಲ. ಯಾಕಂದ್ರೆ ಸ್ಟೆಬಿಲಿಟಿ ಝೋನು, ಇಲ್ಲಿ ಗಟ್ಟಿಯಾಗಿರುವಂತಹ ಪದಾರ್ಥಗಳು ಇಡಬೇಕಾಗಿರೋದೇ ಹೊರತು ನಾವು ಯಾವುದೇ ಕಾರಣಕ್ಕೂ ನೀರನ್ನ ಈ ಜಾಗಗಳಲ್ಲಿ ಸೇರಿಸಬಾರ್ದು, ಸೌತ್ ವೆಸ್ಟ್ ಜಾಗದಲ್ಲಿ. ಜೊತೆಗೆ ಇದೇ ಜಾಗದಲ್ಲಿ, ಇದೇ ಸೌತ್ ವೆಸ್ಟ್ ನಲ್ಲಿ ಕೆಲವರು ಟಾಯ್ಲೆಟ್ ಮತ್ತೆ ಬಾತ್ರೂಮ್ ನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆವಾಗ್ಲೂ ಕೂಡ ಅವ್ರಿಗೆ ದುಡ್ಡು ಹೋಗ್ತಾ ಇರತ್ತೆ ಹೊರತು ಬಂದು ನಿಂತ್ಕೊಳ್ಳುವಂತಹ ಸಾಧ್ಯತೆಗಳು ಇರಲ್ಲ. ಸೊ ಹಾಗಾಗಿ ಆದಷ್ಟು ಇಲ್ಲಿ ಸ್ಟೆಬಿಲಿಟಿ ಝೋನ್ ಆಗಿರೋದ್ರಿಂದ ಸ್ಟೆಬಿಲಿಟಿ ಇರಬೇಕು. ಸೊ ಇನ್ನೊಂದು ಮೇನ್ ಏನಪ್ಪಾ ಅಂದ್ರೆ, ಸೌತ್ ಈಸ್ಟ್ ನಲ್ಲಿ ಈಸ್ಟ್ ಕಡೆಗೆ ಮೇನ್ ಡೋರ್ ಇಡೋದು. ಇವರಿಗೆ ಯಾವ ತರ ಟೆಂಪ್ಟ್ ಆಗ್ತಾ ಇರುತ್ತೆ ಅಂದ್ರೆ, ನಾನ್ ಲೋನ್ ತಗೊಬೇಕು, ಮತ್ತೆ ಮತ್ತೆ ಲೋನ್ ತಗೊಬೇಕು ಅನ್ನೋ ಒಂದು ಟೆಂಪ್ಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಸೌತ್ ಈಸ್ಟ್ ನಲ್ಲಿ ಮೇನ್ ಡೋರ್ ಬಂದಿದೆ ಅಂದ್ರೆ ಅವರಿಗೆ ಲೋನ್ ಸಿಗತ್ತೆ. ಕೆಲವೊಮ್ಮೆ ಸಿಕ್ಕರೆ ತೀರ್ಸಕ್ ಕಷ್ಟ ಆಗುತ್ತೆ, ಅಥವಾ ಕೆಲವೊಮ್ಮೆ ಲೋನೇ ಸಿಗಲ್ಲ. ಆದ್ರೂ ಅವ್ರ ಮನ್ಸು ಯಾವಾಗ್ಲೂ ಹೇಳ್ತಾ ಇರುತ್ತೆ, ಲೋನ್ ಬೇಕು. ನಾಳೆ ಒಂದು ಕಮಿಟ್ಮೆಂಟ್ ಇದೆ, ನಂಗೆ ಲೋನ್ ಬೇಕು. ನಾಡಿದ್ದು ಒಂದು ಕಮಿಟ್ಮೆಂಟ್ ಇದೆ, ನಂಗೆ ಲೋನ್ ಬೇಕು. ದುಡಿದು ನಾನು ಲೋನ್ ತೀರಿಸ್ಬೇಕು ಅನ್ನೋ ಒಂದು ಮನೋಭಾವನೆಗಿಂತ ಅವರಲ್ಲಿ ಹೆಚ್ಚಾಗಿ ಲೋನ್ ಮಾಡ್ಬೇಕು, ಈ ಸಾಲ ತೀರಿಸ್ಬೇಕು, ಲೋನ್ ಮಾಡ್ಬೇಕು, ಇನ್ನೊಂದು ಸಾಲ ತೀರಿಸ್ಬೇಕು, ಮತ್ತೆ ಈ ಸಾಲ ಏನ್ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮ ಮನೆಯ ವಾಸ್ತುನಲ್ಲಿ ನಾರ್ತ್ ಅಲ್ಲಿ ಕಿಚನ್, ಟಾಯ್ಲೆಟ್, ಬಾತ್ರೂಮ್ ಏನೇ ಬಂದಿದ್ರು ಅದನ್ನ ರೆಮಿಡಿ ಈಗಲೇ ಮಾಡ್ಕೊಳ್ಳಿ. ಜೊತೆಗೆ ಸೌತ್ ವೆಸ್ಟ್, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಸೌತ್ ವೆಸ್ಟ್ ಖಾಲಿ ಜಾಗ ಇರಬಾರ್ದು. ಸೌತ್ ವೆಸ್ಟ್ ನಲ್ಲಿ ಕೆಲವರು ಏನ್ ಮಾಡ್ತಾರೆ, ಇದು ಮನೆ ಅಂತ ಹೇಳಿದ್ರೆ ನಾರ್ತ್ ಈಸ್ಟ್ ಎಲ್ಲ ಫುಲ್ ಚಿಕ್ಕದ್ ಮಾಡ್ಕೊಂಡ್ಬಿಡ್ತಾರೆ, ಸೌತ್ ಈಸ್ಟ್ ಜಾಸ್ತಿ ಬಿಟ್ಬಿಡ್ತಾರೆ, ಸೌತ್ ಮತ್ತೆ ವೆಸ್ಟ್ ನ ಜಾಸ್ತಿ ಬಿಟ್ಬಿಡ್ತಾರೆ. ನೋಡಿ, ಇಲ್ಲಿ ನೋಡಿದಾಗ ಈ ಜಾಗ ಕಮ್ಮಿ ಇದೆ, ಈ ಜಾಗ ಜಾಸ್ತಿ ಇದೆ. ಸೊ ಆ ರೀತಿ ಜಾಸ್ತಿ ಜಾಗ ಬಿಟ್ರು ಕೂಡ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗೋದು, ಆರೋಗ್ಯಕ್ಕೋಸ್ಕರ ಹೆಚ್ಚು ಹಣವನ್ನ ಖರ್ಚು ಮಾಡುವಂಥದ್ದು ಸಾಧ್ಯತೆಗಳಿರ್ತವೆ. ನಾ ಹೇಳ್ದಂಗೆ ಕಿಟಕಿಗಳು ಇಡೋಂಗಿಲ್ಲ ಇಲ್ಲೆಲ್ಲ,
ಫುಲ್ ಕ್ಲೋಸ್ ಇರಬೇಕು. ನಾರ್ತ್ ಸೌತ್ ವೆಸ್ಟ್ ಯಾವಾಗ್ಲೂ ಕ್ಲೋಸ್ ಇರಬೇಕು. ಯಾವಾಗ ನೀವು ಯಾವ ಭಾಗನ ಓಪನ್ ಮಾಡಬೇಕು, ನಾರ್ತ್ ಈಸ್ಟ್ ಮಾತ್ರ ಜಾಸ್ತಿ ಓಪನ್ ಇರಬೇಕು. ಸೊ ಈ ರೀತಿಯಾಗಿ ನೀವು ರೆಮಿಡಿಗಳನ್ನ ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಿದ್ದ ಸಮಸ್ಯೆಗಳು ನೀವೇನಾದ್ರು ಎದುರಿಸ್ತಿದ್ರೆ ನಿಮ್ಮ ಮನೆಯ ವಾಸ್ತು ನಕ್ಷೆಯೊಂದಿಗೆ ನನ್ನನ್ನ ಭೇಟಿ ಮಾಡಬಹುದು. ನೇರವಾಗಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಫೋನ್ ಮಾಡಿ, ನಾವು ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಡ್ತೀವಿ. ನೀವು ಬಂದು ನಿಮ್ಮ ಮನೆಯ ವಾಸ್ತುವನ್ನ ತೋರಿಸಿ, ನಿಮ್ಮ ಮನೆಯಲ್ಲಿ ಬೇರೆ ಯಾವುದೇ ರೀತಿಯಾದ ಸಮಸ್ಯೆಗಳಿದ್ರು ಅದರಲ್ಲಿ ಅದಕ್ಕೆ ನಿಮಗೆ ವಾಸ್ತು ರೀತಿ ಅಥವಾ ರೇಖಿ ರೀತಿ ಅಥವಾ ಯಾವುದೇ ಜ್ಯೋತಿಷ್ಯ ರೀತಿ ಸಲಹೆ ಮತ್ತು ಪರಿಹಾರಗಳನ್ನು ನಾವು ಮಾಡಿಕೊಡ್ತೀವಿ. ಸೊ ಹಾಗಾಗಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಫೋನ್ ಮಾಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಹರೇ ರಾಮ.